ಹಾಯ್ ಹಲೋ ವೆಲ್ಕಮ್ ಟು ಮಾಡ್ರನ್ ವರ್ಲ್ಡ್. ನಾವಿವತ್ತು ಕಡಿಮೆ ಸಮಯದಲ್ಲಿ ಒಂದು ಸೂಪರ್ ಆದಂತಹ ಬೇಗ ಆಗುವಂತಹ ಸಾಂಬಾರು ರೆಸಿಪಿ ಮತ್ತು ವೆರೈಟಿ ಸಾಂಬಾರನ್ನು ನೋಡೋಣ. ಮೊದಲನೇದಾಗಿ ನಾನು ಬೇಳೆ ಹೀರೆಕಾಯಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಹೀರೆಕಾಯನ್ನು ತೊಗೊಂಡು ಈ ಥರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಳುವಾಗಿ ತೊಗೋಬೇಕು. ತುಂಬ ತೀರಾ ಎಲ್ಲವನ್ನು ತೆಗೆದು ಬಿಡಬಾರ್ದು. ಹೀಗೆ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಹೀರೆಕಾಯಿನ ಸಿಪ್ಪೆ ತೆಗೆದು ಅದನ್ನು ನೀಟಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೋಬೇಕು. ಕಟ್ ಆಗಿದೆ ನೋಡಿ, ಈ ಥರ ಕಟ್ ಮಾಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ 100 ಗ್ರಾಮ್ ಆಗುವಷ್ಟು ತೊಗರಿಬೇಳೆಯನ್ನು ತೊಗೋಬೇಕು. ತೊಗರಿಬೇಳೆ 100 ಗ್ರಾಮು ಮತ್ತು ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಒಟ್ಟಿಗೆ ಟೋಟಲ್ 100 ಗ್ರಾಮ್ ಇದೆ ತೊಗರಿಬೇಳೆ. ಈಗ ಕಟ್ ಮಾಡಿರುವಂತಹ ಹೀರೆಕಾಯನ್ನು ಇದಕ್ಕೆ ಹಾಕಬೇಕು. ವಾಶ್ ಮಾಡಿ ಯಾರು ಕಟ್ ಮಾಡ್ಬೋದು ಅಥವಾ ಕಟ್ ಮಾಡಿ ಯಾರು ವಾಶ್ ಮಾಡ್ಕೋಬೋದು. ಒಂದು ದಪ್ಪದ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆದಿರುವಂಥದ್ದು, ಮತ್ತು ಒಂದು ಈರುಳ್ಳಿ, ಒಂದು 4-5 ಹಸಿರು ಮೆಣಸಿನ್ಕಾಯಿ. ಇದಕ್ಕೆ ಸಾಂಬಾರು ಪೌಡ್ರ್ ಹಾಕೋಂಗಿಲ್ಲ, ಖಾರಕ್ಕೆ ಹಸಿರು ಮೆಣಸಿನ್ಕಾಯಿನೇ ಹಾಕ್ತಾ ಇರೋದು. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮತ್ತು ಒಂದು 3 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಒಂದು 2 ಟೊಮೆಟೊ, 1 ಸ್ಪೂನು ಜೀರಿಗೆ, 1 ಟೀ ಸ್ಪೂನ್ ಆಗೋಷ್ಟು ಆಯಿಲು, ಅರ್ಧ ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಮತ್ತು ಕುಕ್ಕರಿನ ತರಕಾರಿ ಮೇಲೆ ಬರುವಷ್ಟು ನೀರನ್ನು ಹಾಕಬೇಕು. ಅದರ ಮೇಲೆ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 2-3 ವಿಷಲನ್ನು ಹೊಡೆಸ್ಬೇಕು. 2 ಸಾಕು, ಬೇಳೆ ಎಲ್ಲ ಬೆಂದೋಗುತ್ತೆ, ಹೀರೆಕಾಯಿ ಮತ್ತು ಬೇಳೆ. ಈಗ ಕುಕ್ಕರ್ ವಿಷಲ್ ಹೊಡೆದಿದೆ, ನೋಡೋಣ. ಈಗ ಬೇಳೆ ಬೆಂದಿದೆ ನೋಡಿ, ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇದನ್ನು ನಾವು ಮಂತ್ ಅಥವಾ ಸೌಟಿನಿಂದ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಾಗತ್ತೆ. ಮಸಿಬೇಕು, ರುಬ್ಬಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಒಂದು ಮಂತ್ ತೊಗೊಂಡು ಚೆನ್ನಾಗಿ ಇದನ್ನು ಮಸ್ತ್ಬಿಡಿ, ಎಲ್ಲ ಸ್ಮ್ಯಾಶ್ ಆಗೋ ಥರ ಈ ಥರ ಸ್ಮ್ಯಾಶ್ ಮಾಡಬೇಕು. ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆಯನ್ನು ಕೊಡೋಣ. ನೋಡಿ, ಎಲ್ಲ ಸ್ಮ್ಯಾಶ್ ಆಗೋಗಿದೆ, ಹೀರೆಕಾಯಿ ಎಲ್ಲ ಸ್ಮ್ಯಾಶ್ ಆಗಿದೆ. ಇನ್ನೊಂದು ಸ್ವಲ್ಪ ಅದಕ್ಕೆ ನೀರು ಎಷ್ಟು ಬೇಕು ಕನ್ಸಿಸ್ಟೆನ್ಸಿ, ತುಂಬ ಗಟ್ಟಿ ಬೇಡ ಅಂದರೆ ಸ್ವಲ್ಪ ನೀರು ಹಾಕಿ ಇಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಒಗ್ಗರಣೆಗೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಕರಿಬೇವು, ಅರ್ಧ ಸ್ಪೂನ್ ಜೀರಿಗೆ, ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, 1-2 ಜಜ್ಜಿರುವಂತಹ ಬೆಳ್ಳುಳ್ಳಿ, ಸಿಪ್ಪೆನ ತೆಗೆದು ಜಜ್ಜಿಟ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಬೆಳ್ಳುಳ್ಳಿಯ ಘಮ ಬರೋ ತನಕ ಹುರಿಬೇಕು, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ತುಪ್ಪ ಬೇಕಾದ್ರೂ ಹಾಕಿ ಒಗ್ಗರಣೆ ಹಾಕೋಬೋದು, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಆ ಒಗ್ಗರಣೆಗೆ ಹಾಕಬೇಕು. ಈರುಳ್ಳಿ ಬ್ರೌನ್ ಕಲರ್ ಆದಮೇಲೆ ಇದಕ್ಕೆ ಸ್ವಲ್ಪ ಇಂಗು ಬೇಕಾದರೂ ಒಗ್ಗರಣೆಗೆ ಹಾಕೋಬೋದು. ಆ ಒಗ್ಗರಣೆಯನ್ನು ತೆಗೆದು ಈ ಕುಕ್ಕರಿನ ಪಾತ್ರೆಗೆ ಹಾಕಬೇಕು. ಅದನ್ನು ಒಲೆ ಮೇಲಿಟ್ಟು ಒಗ್ಗರಣೆ ಹಾಕಿಬಿಟ್ಟು ಕಾಯಿ ತುರಿ ಹಾಕಿದ್ರೆ ರೆಡಿ ಟು ಈಟ್.